ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕಳೆದ 20 ವರ್ಷಗಳ ಹಿಂದೆ ಮಹಾನಗರಿ ಮುಂಬೈ ಲೋಕಲ್ ಟ್ರೈನ್ನಲ್ಲಿ ಭಯಾನಕ ಸ್ಫೋಟವೊಂದು ಸಂಭವಿಸಿತ್ತು. ಆ ಸ್ಫೋಟದಲ್ಲಿ 189ಕ್ಕೂ ಅಧಿಕ ಮಂದಿ ಸಾವಿಗೀಡಾಗಿತ್ತು. ಸುಮಾರು 824 ಮಂದಿ ಘಟನೆಯಲ್ಲಿ ಗಾಯಗೊಂಡರು. ವಿಚಿತ್ರ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿಗಳು ಯಾವುದೇ ಶಿಕ್ಷೆಯನ್ನು ಅನುಭವಿಸದೆ ಖುಲಾಸೆಗೊಂಡರು. ಹೀಗೆ ಯಾಕಾಯ್ತು, ಇದಕ್ಕೆ ಕಾರಣ ಏನು ಅನ್ನುವಂತಹ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಾನು ನಿಮ್ಗೆ ಇವತ್ತು ತಿಳಿಸ್ತಾ ಹೋಗ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಅದು 2006 ಜುಲೈ 11ರ ಸಂಜೆ 6:23. ದುಡಿಯುವ ಜನರು ಮುಂಬೈ ಮಹಾನಗರಿಗೆ ಹೋಗಿದ್ರು. ಕೆಲಸ ಮುಗಿಸಿ ತಮ್ಮ ಮನೆಗಳಿಗೆ ಹಿಂತಿರುಗುತ್ತಿದ್ರು. ಅವತ್ತು ಮುಂಬೈ ಜನರ ಹಾಗೆ ಲೋಕಲ್ ಟ್ರೈನ್ನ ಸ್ಪೀಡ್ ಎರಡೂ ಕೂಡ ಒಂದೇ ಆಗಿತ್ತು. ಅಂದು 6:23 6:29 ಒಳಗೆ ಓಡಾಡ್ತಾ ಇದ್ದುದು ಅದೊಂದೇ ಒಂದು ರೈಲ್ ಮಾತ್ರ ಅಲ್ಲ. ಅವತ್ತು ದಿಢೀರನೆ ಮುಂಬೈ ಚರ್ಚ್ ಗೇಟ್ನಿಂದ ಮೀರಾ ಬಂದರು. ಅವ್ರ ನಡುವೆ ಸಂಚರಿಸ್ತಾ ಇದ್ದ ಒಟ್ಟು 7 ಟ್ರೈನ್ಗಳಲ್ಲಿ ಒಂದರ ಹಿಂದೆ ಒಂದರಂತೆ ಸರಣಿ ಸ್ಫೋಟಗಳು ನಡೆದೇ ಬಿಟ್ಟು. ಬಿಹಾರ್ ಫಾಸ್ಟ್, ಬೋರಿವಿಲಿ ಸ್ಲೋ, ಬೋರಿವಿಲಿ ಸೆಮಿ ಫಾಸ್ಟ್ ಅನ್ನೋ 3 ವಿವಿಧ 7 ರೈಲುಗಳಲ್ಲಿ ಉಂಟಾದ ಸ್ಫೋಟದ ತೀವ್ರತೆಗೆ 189 ಮಂದಿ ಪ್ರಯಾಣಿಕರು ತಮ್ಮ ಜೀವವನ್ನ ಕಳೆದುಕೊಂಡರು. ಈ ಘಟನೆಯಲ್ಲಿ 820ಕ್ಕೂ ಅಧಿಕ ಮಂದಿ ಗಾಯಗೊಂಡರು. ಈ ಘಟನೆ ಮುಂಬೈ ಮಾತ್ರ ಅಲ್ಲ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತು. ಈ ಸ್ಫೋಟ ದೇಶದ ಬಹುದೊಡ್ಡ ವಾಣಿಜ್ಯ ನಗರಿ ಮುಂಬೈಯನ್ನ ಗಡಗಡ ಅಂತ ನಡುಗಿಸಬೇಕು ಅನ್ನುವ ಉಗ್ರರ ಸಂಚಿನ ಹಾಗಾಗಿತ್ತು. ಸ್ಫೋಟದ ಬಳಿಕ ಪ್ರಕರಣವನ್ನ ಮುಂಬೈ ಎಸ್ಐಟಿ ತನಿಖೆಗೆ ವಹಿಸಲಾಯಿತು. 30 ಮಂದಿಯ ಆರೋಪ ಪಟ್ಟಿಯನ್ನ ಎಸ್ಐಟಿ ಸಿದ್ಧಪಡಿಸಿತ್ತು. ಇದರಲ್ಲಿ ಮುಂಬೈ ಡಾನ್ಗಳು, ಪಾಕ್ ಭಯೋತ್ಪಾದಕರ ಹೆಸರುಗಳು ಕೂಡ ಸೇರ್ಕೊಂಡಿದ್ವು. ಪಾಕ್ ಉಗ್ರ ಅಜಂ ಚೀಮಾ ಸ್ಫೋಟದ ಹಿಂದಿದ್ದಾನೆ ಅಂತ ಹೇಳಲಾಯಿತು. ಅಲ್ಲದೆ ಲಷ್ಕರ್ ತೊಯ್ಬಾ, ಇಂಡಿಯನ್ ಮುಜಾಹಿದ್ದೀನ್ ಸೇರಿದಂತೆ ಹಲವು ಉಗ್ರ ಸಂಘಟನೆಗಳ ಹೆಸರುಗಳು ಕೂಡ ಕೇಳಿ ಬಂದಿತ್ತು. ಆ ಸಂಬಂಧ ಮಹಾರಾಷ್ಟ್ರದಲ್ಲಿ 360 ಮಂದಿಯನ್ನ ವಿಚಾರಣೆಗೂ ಕೂಡ ಒಳಪಡಿಸಲಾಗಿತ್ತು. ಇದರಲ್ಲಿ ಸ್ಟೂಡೆಂಟ್ ಇಸ್ಲಾಮಿಕ್ ಮೂವ್ಮೆಂಟ್ ಎಂಬ ಉಗ್ರರು ಸಂಪರ್ಕದಲ್ಲಿದ್ರು ಅನ್ನುವಂತಹ ವಿಚಾರ ಕೂಡ ಹಾಕಲಾಗಿತ್ತು. ಈ ತನಿಖೆ ಬಿಹಾರ, ನೇಪಾಳ, ಮಹಾರಾಷ್ಟ್ರ, ಗುಜರಾತ್ ಹಾಗೆ ಕಾಶ್ಮೀರದವರೆಗೂ ಕೂಡ ವಿಸ್ತರಿಸಿತ್ತು. ಪ್ರಕರಣ ಸಂಬಂಧ 2006ರಲ್ಲಿ ಒಟ್ಟು 12 ಮಂದಿಯನ್ನ ಎಸ್ಐಟಿ ಅರೆಸ್ಟ್ ಕೂಡ ಮಾಡಿತ್ತು. ಆರೋಪಿಗಳು ಟ್ರೈನ್ ಸ್ಫೋಟಕ್ಕೆ RDX ಅಮೋನಿಯಂ ನೈಟ್ರೈಡ್ ಅನ್ನ ಬಳಕೆ ಮಾಡಿದ್ದಾರೆ ಅನ್ನೋದು ಕೂಡ FSL ವರದಿ ಹೇಳಿತ್ತು. ಮಹಾರಾಷ್ಟ್ರ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ನಡಿಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿದೆ. ಈ ಬಗ್ಗೆ ವಿಚಾರಣೆ ಕೈಗೊಂಡಂತ ವಿಶೇಷ ನ್ಯಾಯಾಲಯ 2015ರ ಸೆಪ್ಟೆಂಬರ್ 12ನೇ ತಾರೀಕು ತೀರ್ಪನ್ನ ಕೊಡ್ತು. ಪ್ರಕರಣದಲ್ಲಿ ಫೈಜಲ್ ಶೇಖ್, ಆಸಿಫ್ ಖಾನ್, ಕಮಾಲ್ ಅನ್ಸಾರಿ, ಎ ಸಿದ್ದಿಕ್ಕಿ, ನವೀದ್ ಖಾನ್ಗೆ ಗಲ್ಲು ಶಿಕ್ಷೆ ಕೂಡ ವಿಧಿಸೇ ಬಿಡ್ತು. ಬಹುಮನ್ ಸಾಜಿದ್ ಅನ್ಸಾರಿ, ಮಹಮ್ಮದ್ ಅಲಿ, ಡಾಕ್ಟರ್ ತನ್ವೀರ್ ಅನ್ಸಾರಿ, ಮಜೀದ್ ಫರೀಶ್, ಮುಜಾಮಿಲ್ ಶೇಖ್, ಸೋಹೆಲ್ ಶೇಖ್, ಜಮೀರ್ ಶೇಖ್ ಎಂಬ ಆರೋಪಿಗಳು ಜೀವಾವಧಿ ಶಿಕ್ಷೆ ವಿಧಿಸಿ ಕೋರ್ಟ್ ಆದೇಶವನ್ನ ನೀಡಿತ್ತು. ವಿಚಿತ್ರ ಅಂದ್ರೆ ವಿಶೇಷ ನ್ಯಾಯಾಲಯದ ತೀರ್ಪು ಪ್ರಶ್ನಿಸಿ ಮುಂಬೈ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ರು. ಸ್ಪೆಷಲ್ ಕೋರ್ಟ್ನಲ್ಲಿ 9 ವರ್ಷ, ಹೈಕೋರ್ಟ್ನಲ್ಲಿ 10 ವರ್ಷಗಳ ಕಾಲ ನ್ಯಾಯಾಧೀಶರು ಈ ಪ್ರಕರಣದ ಮೇಲ್ಮನವಿ ಕುರಿತ ವಾದ ಪ್ರತಿವಾದವನ್ನ ಕೇಳಿದ್ರು. ಎಸ್ಐಟಿ ಒದಗಿಸಿದ ಸಾಕ್ಷ್ಯಗಳನ್ನ ಪರಿಶೀಲಿಸಿದ್ರು. ಕೊನೆಗೆ 2025 ಜುಲೈ 25ರಂದು ಮುಂಬೈ ಹೈಕೋರ್ಟ್ ತನ್ನ ತೀರ್ಪನ್ನ ಪ್ರಕಟ ಮಾಡಿತು.
ಆಶ್ಚರ್ಯ ಎಂಬಂತೆ ಈ ಪ್ರಕರಣದಲ್ಲಿ ವಿಶೇಷ ನ್ಯಾಯಾಲಯದಿಂದ ಶಿಕ್ಷೆಗೆ ಗುರಿಯಾಗಿದ್ದವರನ್ನ ಹೈಕೋರ್ಟ್ ಖುಲಾಸೆ ಮಾಡಿತು. ಆರೋಪಿಗಳ ವಿರುದ್ಧ ಅವರ ಆರೋಪ ಸಾಬೀತುಪಡಿಸುವಲ್ಲಿ ಎಸ್ಐಟಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಕೋರ್ಟ್ ಹೇಳಿಕೆ ಕೊಡಿತು. ಬಾಂಬ್ ಸ್ಫೋಟದ ವಸ್ತುಗಳನ್ನ ಗುರುತಿಸುವಲ್ಲಿ ಪೊಲೀಸರು ವಿಫಲರಾಗಿದ್ರು, ಪೊಲೀಸರ ಬಲವಂತಕ್ಕೆ ಆರೋಪಿಗಳು ನೀಡಿದ ಹೇಳಿಕೆ ಅನ್ನೋದು ಅಂತ ಕೋರ್ಟ್ ಗುರುತಿಸಿತ್ತು. ಅಲ್ಲದೆ ತಮ್ಮ ಕಕ್ಷಿದಾರರಿಂದ ಪೊಲೀಸರು 3rd ಡಿಗ್ರಿ ಪ್ರಯೋಗಿಸಿ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ ಅಂತ ಡಿಫೆನ್ಸ್ ವಕೀಲರು ವಾದ ಮಾಡಿದ್ರು. ಹಲವು ಸಾಕ್ಷಿಗಳು ಒಂದಕ್ಕೊಂದು ತಾಳಿಯಾಗದ ಹಿನ್ನೆಲೆ ಪೊಲೀಸರ ವೈಫಲ್ಯ ಕಾರಣ ನೀಡಿದ ಕೋರ್ಟ್ 12 ಮಂದಿ ಆರೋಪಿಗಳ ಪೈಕಿ 11 ಮಂದಿಯನ್ನ ಕೋರ್ಟ್ ಖುಲಾಸೆಗೊಳಿಸಿತು. ಅಷ್ಟೊತ್ತಿಗೆ ಒಬ್ಬ ಚೀನಾ ವೈರಸ್ನಿಂದ ಮೃತಪಟ್ಟಿದ್ದ. ಒಟ್ಟಾರೆ ಈ ಸರಣಿ ಬಾಂಬ್ ಸ್ಫೋಟದಲ್ಲಿ 189 ಮಂದಿ ಸಾವಿಗೀಡಾಗಿ 824 ಮಂದಿ ಗಾಯಗೊಂಡಿದ್ರು. ಈ ಪ್ರಕರಣದಿಂದ ಆರೋಪಿಗಳು ಖುಲಾಸೆಗೊಂಡ್ರು. ವಿಚಿತ್ರ ಅಂದ್ರೆ ಈ ಪ್ರಕರಣಕ್ಕೆ ಕಾರಣ ಯಾರ್ಯಾರು ಎಂಬ ಯಕ್ಷ ಪ್ರಶ್ನೆ ಇನ್ನೂ ಕೂಡ ಪ್ರಶ್ನೆಯಾಗೇ ಉಳ್ಕೊಂಡಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.